ನನ್ನ ಹೆಸರು ರಂಜನಾ. ಶ್ರೀ ಕಸಿದೇಶ್ವರ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇವತ್ತು ವಿಷಯ ವೃತ್ತಿ ಶಿಕ್ಷಣ ಆಗಿರುವುದರಲ್ಲಿ ನಾವು ವಿವಿಧ ಬಗೆಯ ಉಣ್ಣೆಯ ದಾರಗಳು ಮತ್ತು ಎಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ಬಟ್ಟೆ ಹಾಕೋಬೇಕು ಅಂದ್ರೂ ಕೂಡ ಅದಕ್ಕೆ ಎಷ್ಟು ಎಳೆಗಳನ್ನ ಹಾಕಿರ್ತಾರೆ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂತ ಇದ್ರೆ ನಾವು ಫಸ್ಟ್ ಪೀಠಿಕೆನ ತಿಳ್ಕೊಳ್ಳೋಣ. ಸೊ ಪೀಠಿಕೆ ಏನಪ್ಪಾ ಅಂತ ಅಂದ್ರೆ ಉಲ್ಲನ್ ನೇಯ್ಗೆ ದಾರದಲ್ಲಿ ಎಳೆಯಾಗಿದ್ದು, ಹಾಗೆ ಮತ್ತೆ ಕುರಿ ಮತ್ತು ತುಪ್ಪಳ ಅಥವಾ ಇನ್ನಿತರ ಸಾಕು ಪ್ರಾಣಿಗಳಿಂದ ನಾವು ಎಳೆಗಳನ್ನ ತಗೊಳ್ತೀವಿ. ಸೊ ಈಗ ನಾವು ನೆಕ್ಸ್ಟ್ ಉಲ್ಲನ್ನ ವಿಧಗಳನ್ನ ತಿಳ್ಕೊಳ್ಳೋಣ. ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದು ಅಂಗೋರ, ಎರಡನೇದು ಕಾಶ್ಮೀರ, ಮೂರನೇದು ಪಾಶ್ಮೀನ, ಮತ್ತು ನಾಲ್ಕನೇದು ಮೊಹರ್. ಸೊ ಇದನ್ನ ನೀವು ಫಸ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಆಮೇಲೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಸೊ ಅಂಗೋರ ಜಾತಿಯ ಮೊಲದ ಕೂದಲಿನಿಂದ ನಾವು ತಗೊಳ್ತೀವಿ ಎಳೆನ. ಮತ್ತೆ ಹಾಗೆ ಇದು ಕೂಡ ಬಹಳ ಹಗುರ ಮತ್ತು ಮೃದುವಾಗಿರುತ್ತೆ. ಇದು ನಮಗೆ ಉಷ್ಣತೆಯನ್ನು ಹಿಡಿದಿಟ್ಟುಕೊಳ್ಳಲು ತುಂಬಾ ಸಹಾಯಕವಾಗಿರುವಂತ ಎಳೆ ಆಗಿದೆ. ಸೊ ನೆಕ್ಸ್ಟ್ ಕಾಶ್ಮೀರ ಮೊಹರ್ನಂತೆ ಕಾಶ್ಮೀರದ ಕುರಿಯ ತುಪ್ಪಟದಿಂದ ಎಳೆಯನ್ನು ಪಡೆಯಲಾಗಿದೆ. ಹಾಗೂ ಇದು ಮೃದು ಮತ್ತು ಹೆಚ್ಚಿನ ಉಷ್ಣತೆಯನ್ನು ನೀಡುವುದರಲ್ಲಿ ಇದು ತುಂಬಾ ಇದಾಗಿದೆ, ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ಎಲ್ಲಾ ರೀತಿಯ ಉಡುಪುಗಳ ಎಣಿಕೆಯಲ್ಲೂ ಈ ರೀತಿಯ ಒಂದು ಕಾಶ್ಮೀರದ ಉಡುಪು ಬಳಕೆ ಆಗಿದೆ ಅನ್ನೋದನ್ನ ಕೇಳ್ಪಡ್ತೀವಿ. ಸೊ ಮೇಲಿನ ಒಂದು ಎಳೆಯಿಂದ ನಾವು ಉತ್ತಮ ಗುಣಮಟ್ಟದ ಎಳೆಯನ್ನು ಪಡ್ಕೋಬಹುದು. ಹಾಗೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಹಿಗ್ಗುತ್ತೆ ಮತ್ತೆ ಕುಗ್ಗುತ್ತೆ ಎರಡೂ ಕೂಡ ಮಾಡುತ್ತೆ. ಹಾಗೆ ಚಳಿಯ ವಾತಾವರಣದಲ್ಲಿ ನಮಗಿದು ಬೆಚ್ಚನೆ ಹಾಗೂ ಬಿಸಿಯಾಗಿದ್ದ ವಾತಾವರಣ ತಣ್ಣನೆಯ ಅನುಭವವನ್ನು ಕೂಡ ಇದು ಉಂಟು ಮಾಡಿಕೊಡುತ್ತೆ. ನೆಕ್ಸ್ಟ್ ಮೊಹೇರ್ ಅನ್ನೋ ಇದು ಅಂಗೋರ ಜಾತಿಯ ಗಂಡು ಕುರಿಯ ತುಪ್ಪಟದಿಂದ ಇದನ್ನ ನಾವು ಬಹಳ ಎಳೆಯನ್ನು ನಾವು ತಗೋಬಹುದು. ಇದು ಮೃದುವಾಗಿರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಹೊಳಪುಳ್ಳ ಉಲ್ಲನ್ ಎಳೆ ಆಗಿದೆ ಕೂಡ ಇದು. ಆ ಕಡೆ ತಿರ್ಗೋ. ಹೇಳ್ಕೊಂತ ಬರಿಬೇಕಣಮ್ಮ. ಸೊ ಈಗ ನಾವು ಉಲ್ಲನ್ ದಾರದ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಯಾವ್ದಾವ್ದಪ್ಪ ಅಂತಂದ್ರೆ ಬೆಚ್ಚನೆ ಅನುಭವವನ್ನು ನೀಡುವುದಲ್ಲದೆ ಧರಿಸಲು ಮೃದು ನೀಡುತ್ತದೆ.
ಯಾವ್ದೋ ಒಂದ್ ಬಟ್ಟೆ ಹಾಕೋಬೇಕು ನನಗೆ ಅನ್ಸ್ಬೇಕಲ್ವಾ ಬೆಚ್ಚಗಿರ್ಬೇಕು. ಈ ಚಳಿಗಾಲ ನೋಡಿ ಈಗಾಗಲೇ ಬಂತು. ಚಳಿಗಾಲ ನಾವು ಯಾವ್ದೋ ಒಂದ್ ಬಟ್ಟೆ ಹಾಕೋಬೇಕಂದ್ರೆ ನಮಗೆ ಅದು ಸ್ವಲ್ಪ ಹಾಟ್ ಫೀಲ್ ಬರ್ಲೇಬೇಕು ಅಂತಂದ್ರೆ ನಾವು ಆತರ ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸಬೇಕು ಅನ್ನೋದಾದ್ರೆ ಈ ಒಂದು ಉಣ್ಣೆ ದಾರದ ಬಟ್ಟೆನ ನಾವು ಧರಿಸ್ತೀವಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಸುಕ್ಕು ಕೊಟ್ಟುವುದಿಲ್ಲ. ನಾವ್ ಎಷ್ಟೇ ಬಟ್ಟೆ ನೋಡಿ ಕೆಲವೊಂದು ಬಟ್ಟೆಗಳನ್ನ ನಾವು ಮಡ್ಚಿಟ್ಟಾಗ ಅಥವಾ ಏನಾದ್ರು ಹಾಕೊಂಡಾಗ ಬಟ್ಟೆ ಎಲ್ಲ ಫುಲ್ ಸುಕ್ಕಾಗಿರುತ್ತೆ. ಅವಾಗ ನಾವು ಐರನ್ ಮಾಡಿ ಹಾಕೋಬೇಕಾಗುತ್ತೆ. ಆದ್ರೆ ಈ ಉಣ್ಣೆ ಬಟ್ಟೆ ಆತರ ಅಲ್ಲ, ಸುಕ್ಕು ಕೊಟ್ಟುವುದಿಲ್ಲ. ನೆಕ್ಸ್ಟ್ ಕ್ಲೋರಿನ್ ಬ್ಲೀಚ್ ನಿಂದ ಹಾನಿ ಒಳಗಾಗುತ್ತೆ ಅಂತಂದ್ರೆ ನಾವು ಕೆಲವೊಂದು ಆಸಿಡ್ಸ್ ನ ಯೂಸ್ ಮಾಡ್ತೀವಿ. ಏನಾದ್ರು ಒಂದು ಕಲೆ ಆದಾಗ ಅಥವಾ ಮತ್ತೊಂದೇನೋ ಹಾಕ್ಬೇಕು ಅಂತಂದ್ರೆ ನಾವು ಕೆಲವೊಂದು ಡಿಟರ್ಜೆಂಟ್ ಅಥವಾ ಇನ್ನೊಂದೇನೋ ಬಳಸ್ತೀವಾಗ ಅವಾಗ ಈ ಉಣ್ಣೆ ಬಟ್ಟೆ ಹಾಳಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೇನಪ್ಪ ಅಂದ್ರೆ ತೇವದಿಂದ ಕೂಡಿದಾಗ ದುರ್ಬಲ ಆಗುತ್ತೆ ಅಂತಂದ್ರೆ ತೇವ ನಾವು ಜಾಸ್ತಿ ನೋಡಿದ ಪ್ರಕಾರ ಎಲ್ಲ ನೀರೇ ಎಲ್ಲ ಇರುತ್ತೆ, ನೀರ್ ಜಾಗದಲ್ಲ ಹೋಗ್ಬಿಡೋದು ಅಥವಾ ನೀರು ಒಪ್ಸಿಲ್ಲೇ ಇಡೋದು. ಈ ತರ ತೇವ ಆದಾಗ ಬಟ್ಟೆಗಳೆಲ್ಲ ಹಾಳಾಗುತ್ತೆ ಅನ್ನೋದು ಕೂಡ ಉಲ್ಲನ್ ದಾರದ ಗುಣಲಕ್ಷಣಗಳಾಗಿರುತ್ತೆ. ಮೆಂಟ್ಲು ಮಕ್ಕಳು ಅಂತಾರಲ್ಲ, ಕ್ರಿಯೆಗೆ ಒಳಪಡಿಸಿದಾಗ ಮಾತ್ರ ಕುಗ್ಗುತ್ತದೆ. ಮಾತ್ರ ಕುಗ್ಗುತ್ತದೆ ಅಂದ್ರೆ ನಾವು ಬಟ್ಟೆನ ಒಗ್ಯಾಕಾಗ್ತೀವಿ ಗೊತ್ತಾ, ಅವಾಗ ನೀರಿನಲ್ಲಿ ಜಾಸ್ತಿ ಹೋಗ್ತಿದ್ರು ಕೂಡ ಗಾಳಾಗುತ್ತೆ. ಆಮೇಲೆ ನೆಕ್ಸ್ಟ್ ಬೆಂಕಿಯಲ್ಲಿ ಹಿಡಿದಾಗ ಕೂದಲು ಸುಟ್ಟ ವಾಸನೆ ಬರುತ್ತದೆ. ನಾನು ಪಾಠದ ಮೊದಲನೇ ಇದಲ್ಲೇ ಹೇಳಿದ್ದೆ, ನಾವು ಯಾವ್ದು ಎಳೆದ ಅದನ್ನ ತಗೊಂತೀವಿ, ತುರಿಯ ಮೇಲ್ ಕೂದಲನ್ನೇ ತಗೊಂತೀವಿ. ಒಂದ್ ಕುರಿಯ ಮೇಲೆ ಇರ್ತದೆ ಕೂದಲೇ ತಾನೆ, ಅದಕ್ಕೆ ಅದೇನಂದ್ರೆ ಸುಟ್ಟಾಗ ಕೂದಲಿನ ಸುಟ್ಟ ವಾಸನೆ ಬರುತ್ತದೆ ಅನ್ನೋದು ಇದಕ್ಕೆ. ನೆಕ್ಸ್ಟ್ ಕಾಂತಿಹೀನ ಮತ್ತು ಬೆಳೆಯುಳ್ಳದ್ದಾಗಿದೆ. ಕಾಂತಿಹೀನ ಅಂದ್ರೆ ಅದಕ್ಕಷ್ಟು ಕಲರ್ ಅನ್ನೋದು ಇರಲ್ಲ, ಕಲರ್ ಡಿಮ್ ಆಗಿರುತ್ತೆ, ಆದ್ರೆ ಫುಲ್ ರೇಟ್ ಇರುತ್ತೆ. ಈಗ ನೀವು ಹಾಕೊಂತಿರೋ ಮತ್ತೆ ಈ ಟ್ರೆಂಡ್ ಟಿ ಶರ್ಟ್ ಮತ್ತೆ ಶರ್ಟ್, ಸ್ವೆಟ್ ಶರ್ಟ್ ಮತ್ತೆ ಸ್ವೆಟ್ ಟಿ ಶರ್ಟ್ ಎಲ್ಲ ಹಾಕೊಂತಿರಲ್ಲ, ಅದು ಎಷ್ಟು ರೇಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತು, ಅಂಗಡಿ ಹೋಗಿ ಪರ್ಚೇಸ್ ಮಾಡಿದವರಿಗೆ ಗೊತ್ತಿರುತ್ತದೆ ಎಷ್ಟು ರೇಟ್ ಇರುತ್ತೆ ಅನ್ನೋದು. ಸೊ ನೆಕ್ಸ್ಟ್ ಎಷ್ಟು ಬೆಲೆ ಅನ್ನೋದು ಯಾಕೆ ಇರುತ್ತೆ ಅಂದ್ರೆ ಅದೇ ಒಂದು ರೀಸನ್ ಇಂದ ಎಲ್ಲ ಈ ಟ್ರೆಂಡ್ ಅದೇ ಹಾಕೊಂತಿರೋದು. ಸ್ವೆಟ್ ಶರ್ಟ್ ಯಾವ್ದಿಂದ ಬಂದಿದೆ ಸ್ವೆಟ್ ಅನ್ನೋದು? ಸ್ವೆಟ್ ಶರ್ಟ್ ಯಾವ್ದಿಂದ ಹೇಳಿದ್ದಾರೆ? ಅಂಗೋರ ಅನ್ನೋ ಮೊಲದ ತುಪ್ಪಳದಿಂದ ಬಂದಿದೆ, ಅದಕ್ಕೆ ಅದು ತುಂಬಾ ರೇಟ್ ಆಗಿರುತ್ತೆ. ನೆಕ್ಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೂಡ ಕ್ವಾಲಿಟಿ.
ನಿಟ್ಟಿಂಗ್ ಮತ್ತು ಕ್ರೋಶ ಸಲಕರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಟ್ಟಿಂಗ್ ಹೆಣಿಗೆ ಕಟ್ಟಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ವಿವಿಧ ಸಂಖ್ಯೆಗಳುಳ್ಳ ಲೋಹಯುಕ್ತ ಹೆಣಿಕೆ ಹಲವಾರು ವಿಧಗಳಲ್ಲಿ ದೊರೆಯುತ್ತದೆ. ಇದು ನಿಟ್ಟಿಂಗ್ ಕಡ್ಡಿಗಳನ್ನು ವಿವಿಧ ಸಂಖ್ಯೆಗಳಲ್ಲಿ ಲೋಹಯುಕ್ತದಲ್ಲಿ ನಮಗೆ ಸಿಗುತ್ತೆ. ಅದು ನೆಕ್ಸ್ಟ್ ಉದಾಹರಣೆ ಏನಪ್ಪಾ ಅಂತಂದ್ರೆ ಸೆಟ್ ಆಫ್ 2 ನೀಡಲ್ಸ್, ಕೇಬಲ್ ನೀಡಲ್ಸ್, ಹಾಗೆ ಸರ್ಕ್ಯುಲರ್ ನೀಡಲ್ಸ್ ಇತ್ಯಾದಿಗಳು. ಬಿಡಮ್ಮ ಅದನ್ನ. ನಿಟ್ಟಿಂಗ್ ಹೆಣಿಕೆ ಕಡ್ಡಿ ಏನಂದ್ರೆ ವಿವಿಧ ಸಂಖ್ಯೆಗಳುಳ್ಳ ಲೋಹಯುಕ್ತ ಹೆಣಿಕೆ ಹಲವಾರು ವಿಧಗಳಲ್ಲಿ ದೊರೆಯುತ್ತೆ. ವಿವಿಧ ಸಂಖ್ಯೆಗಳು ಲೋಹಯುಕ್ತದಲ್ಲಿ ನಮಗೆ ಎಣಿಕೆ ಮಾಡಕ್ ಆತರ ಸಿಗುತ್ತೆ. ನೆಕ್ಸ್ಟ್ ಉದಾಹರಣೆ ಏನಪ್ಪಾ ಅಂದ್ರೆ ಸೆಟ್ ಆಫ್ 2 ನೀಡಲ್ಸ್ ಅಂಡ್ ಕೇಬಲ್ ನೀಡಲ್ಸ್, ಸರ್ಕ್ಯುಲರ್ ನೀಡಲ್ಸ್ ಇತ್ಯಾದಿ. ಇಷ್ಟು ಉದಾಹರಣೆಗಳಾಗಿದೆ. ಇನ್ನು ಇತ್ಯಾದಿಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ಬರ್ಕೊಂಡಿದ್ದ. ಕಡ್ಡಿಯ ವಿವಿಧ ಸಂಖ್ಯೆಗಳಿಂದ ಲೋಹಯುಕ್ತ ಹೆಣಿಗೆ ಕಡ್ಡಿಯಾಗಿದ್ದು ಹುಲ್ಲರಿನ ಗಾತ್ರಕ್ಕೆ ಅನುಗುಣವಾದ ಹೆಣಿಕೆ ಕಡ್ಡಿಗಳು ದೊರೆಯುತ್ತದೆ. ಏನಪ್ಪಾ ಅಂತಂದ್ರೆ ಕಡ್ಡಿ ಲೋಹಯುಕ್ತ ಹೆಣಿಕೆ ಆಗಿರುತ್ತೆ. ನೆಕ್ಸ್ಟ್ ಹುಲ್ಲರಿನ ಗಾತ್ರಕ್ಕಿಂತ ಹೆಚ್ಚು ಅಂದ್ರೆ ಹುಲ್ಲನ್ ಬಟ್ಟೆ ನೀವು ನೋಡಿರೋ ಗಾತ್ರಕ್ಕಿಂತ ಹೆಚ್ಚು ಅನುಗುಣವಾದ
ಹೆಣಿಕೆ ಕಡ್ಡಿಗಳು ನಮಗೆ ದೊರೀತಾ ಹೋಗುತ್ತೆ. ಗುರುತು ಸಂಖ್ಯೆ ಹೆಚ್ಚಾದಷ್ಟು ಹೆಣಿಕೆಯ ಕಡ್ಡಿಯ ದಪ್ಪ ಕೂಡ ಹೆಚ್ಚಾಗುತ್ತೆ ಅನ್ನೋದು ನಾವು ಕ್ರೋಶ ಕಡ್ಡಿಯಿಂದ ನಾವು ತಿಳ್ಕೋಬಹುದು. ಸೊ ಹೀಗೆ ನಾವು ನಿಟ್ಟಿಂಗ್ ಮತ್ತು ಕ್ರೋಶ ಸಲಕರಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಧನ್ಯವಾದ.